ನೀವು ಅಪ್ಲೈ ಮಾಡಿದೀರಾ ಐ ಪಿ ಒ ಅಪ್ಲೈ ಮಾಡಿದೀರಾ. ಆ ಕಂಪ್ನಿ ತುಂಬಾ ಜನ, ಒಂದು ಒಂದು ಲಕ್ಷ ಜನ ಅಪ್ಲೈ ಮಾಡಿರ್ತಾರೆ, ಅದ್ರಲ್ಲಿ ಸಿಗೋರು 10,000 ಜನಕ್ಕೆ ಮಾತ್ರ, ಅಥವಾ 5,000 ಜನಕ್ಕೆ ಮಾತ್ರ. ಅದು ಅವ್ರು ಡಿಸೈಡ್ ಮಾಡ್ತಾರೆ. ಅಲಾಟ್ಮೆಂಟ್ ಎಷ್ಟ್ ಜನಕ್ಕೆ ಬೇಕಂತ ಅವ್ರು ಡಿಸೈಡ್ ಮಾಡಿ ಅಲಾಟ್ಮೆಂಟ್ ಕೊಡ್ತಾರೆ. ಅದೊಂಥರ ಲಕ್. ಹೆಂಗಂದ್ರೆ ಲಾಟ್ರಿ ಟಿಕೆಟ್ ಇದ್ದಂಗೆ. ಬಟ್ ಅಪ್ಲೈ ಮಾಡಿದ್ರೆ ನಿಮ್ದೇನ್ ಲಾಸ್ ಇಲ್ಲ. ನಿಮ್ಗ್ ಅಲಾಟ್ಮೆಂಟ್ ಸಿಗ್ಲಿಲ್ಲ, ನಿಮ್ಗೆ ಸೇರ್ ಸಿಗ್ಲಿಲ್ಲ ಅಂದ್ರೆ ನಿಮ್ ಅಮೌಂಟ್ ನಿಮ್ಗೆ ವಾಪಸ್ ಬರುತ್ತೆ. ಫಸ್ಟ್ ಸ್ಟೆಪ್ ಬಿಗ್ನರ್ಸ್ ಶೇರ್ ಮಾರ್ಕೆಟ್ ಅಲ್ಲಿ ಮಾಡ್ಬೇಕಾಗಿರೋದು IPO ಮಾತ್ರ. ಅಲಾಟ್ಮೆಂಟ್ ನೀವು ಇನ್ ಕೇಸ್ ನಿಮಗೆ ಸಿಕ್ಕ್ರೆ ಇಷ್ಟು ಪರ್ಸೆಂಟ್, 20%, 30% ಅಂತ ನೀವು ಪ್ರಾಫಿಟ್ಸ್ ಹಾಕುದು. ಅಲಾಟ್ಮೆಂಟ್ ಮಾರ್ಕೆಟಿಗೆ ಬಂದ ತಕ್ಷಣ, ಎಂಟ್ರಿ ಆದ ತಕ್ಷಣ ನೀವು ನಿಮ್ಮ ಶೇರ್ನ ಈಗ ಒಂದು 15,000 ರೂಪಾಯಿ ನೀವು ಕೊಟ್ಟು ಪರ್ಚೇಸ್ ಮಾಡಿರ್ತೀರಿ ಅಂದ್ರೆ ಒಂದು ಪರ್ಸೆಂಟೇಜ್ ಮೇಲೆ ಒಂದು 10%, 15% ನೀವು ಪ್ರಾಫಿಟ್ ಬಂದೇ ಬರುತ್ತೆ. ಅದು ಕಂಪ್ನಿ ಮೇಲೆ ಡಿಪೆಂಡ್. ಮುಂದೆ ಕಂಪ್ನಿ ಗ್ರೋತ್ ಆದ್ರೂ ನಿಮ್ಗೆ ಆ ಶೇರ್ನ ಇಟ್ಕೋಬಹುದು ಲಾಂಗ್ ಟರ್ಮ್ಗೆ, ಕಂಪನಿ ಚೆನ್ನಾಗಿದೆ ಅಂದ್ರೆ. ಇಲ್ಲ ನನಗೆ ಇಷ್ಟೇ ಪ್ರಾಫಿಟ್ ಸಾಕು ಅಂತಂದ್ರೆ ಕಂಪನಿ ಲಿಸ್ಟಿಂಗ್ ಆದ ತಕ್ಷಣ ನಿಮ್ ಶೇರ್ನ ಸೆಲ್ ಮಾಡಿ ಹೊರಗೆ ಬರ್ಬೋದು. ಪ್ರಾಫಿಟ್ ಅಂತೂ ಇದ್ದೇ ಇರುತ್ತೆ. IPOದಲ್ಲಿ ಮಿನಿಮಮ್ 1,000 ರೂಪೀಸ್ ಅಂತೂ ಪ್ರಾಫಿಟ್ ಇದ್ದೇ ಇರುತ್ತೆ. ಏನ್ ಹೋಗುತ್ತೆ 1,000 ಇಂದ 2,000, 3,000, 5,000 ಹೇಳಕ್ ಬರಲ್ಲ. ಪರ್ಸೆಂಟೇಜ್ ಮೇಲೆ, GMP ಮೇಲೆ, ಕಂಪ್ನಿ GMP ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ IPO ಹಾಕ್ತಾರೆ, ಟ್ರೈ ಮಾಡ್ತಾರೆ. ಸಿಕ್ಕ್ರೆ ಓಕೆ, ಸಿಗ್ಲಿಲ್ಲ ಅಂದ್ರೆ ನಿಮ್ದಂತೂ ಹೋಗ್ತಾ ಇರಲ್ಲ. ಬಟ್ ಅದ್ರ ಜೊತೆಗೆ SIP ಅಂದ್ರೇನು, ಮ್ಯೂಚುವಲ್ ಫಂಡ್ ಅಂದ್ರೇನು, ಕಲಿಯಕ್ ಏನ್ ಹೋಗ್ತಾ ಇದೆ. ಒಂದಷ್ಟು ಜನ ಶೇರ್ ಮಾರ್ಕೆಟ್ ಅಂದ್ರೆ ಈ ಬ್ಯಾಕ್ ಬಿಡಪ್ಪ ಒಂಥರ ಜೂಜದು, ದುಡ್ಡು ಕಳ್ಕೊಂಡಿದ್ದಾರೆ ಯಾರು, ಅದು ಕ್ವಶನ್ ಮಾರ್ಕ್. ಅದ್ರ ಬಗ್ಗೆ ಗೊತ್ತೇ ಇಲ್ಲ, ಹಂಗೆ ದುಡ್ಡು ಹಾಕ್ಬಿಡುದು. ಬರುತ್ತೆ, ಹಾಕು, ಈ ಕಂಪ್ನಿಲಿ ಹಾಕು. ಇಂಟ್ರಾಡೇ ಮಾಡ್ತಾರೆ. ಮಾಡಿ, ಬಟ್ ತಿಳ್ಕೊಂಡ್ ಮಾಡಿ ಅಷ್ಟೇ. ನನ್ನ ಪ್ರಕಾರ, ನನ್ನ ಒಪಿನಿಯನ್, ನಾನು ಬೇರೆಯವ್ರದ್ದು ಒಪಿನಿಯನ್ ಹೇಳಕ್ ಹೋಗಲ್ಲ, ನನ್ನ ಒಪಿನಿಯನ್. ಓಕೆ, ನಾನು IPO ಅಪ್ಲೈ ಮಾಡ್ತಾ ಇರ್ತೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ಲಾಸ್ಟ್ ಟೈಮು ಏಕಸ್ ಅಂತ ಕಂಪ್ನಿ ಎಂಟರ್ ಆಯ್ತು, ಲಿಸ್ನಿಂಗ್ ಆಯ್ತು, ಚೆನ್ನಾಗೇ ಬಂತು ಪ್ರಾಫಿಟ್, ಅಲಾಟ್ಮೆಂಟ್ ಸಿಕ್ಕಿತ್ತು. ಓಕೆ, ಅದೊಂದು ಗುಡ್ ನ್ಯೂಸ್. ಮತ್ತೆ ಅದಾದ್ಮೇಲೆ ICICI AMC ಅಂತ ಒಂದು ಬಂದಿತ್ತು, ಅದು IPO ಸಿಕ್ಕಿತ್ತು ನನಗೆ. ಸೊ ಅಪ್ಲೈ ಮಾಡ್ತಾ ಇರಿ, ಲಕ್ ಸಿಕ್ಕ್ರೆ ನಿಮ್ ಬಿಡ್ಬಿಡಿ. ಈಗ ನೋಡಿ, ಯಾರು ಕೊಡ್ತಾರೆ 1,000, 2,000, 3,000 ಯಾರು ಕೊಡ್ತಾರೆ? ಕಂಪ್ನೀಸ್. ಅಪ್ಲೈ ಮಾಡ್ತಾ ಇರಿ, ಅಪ್ಲೈ ಮಾಡಿದ್ರೆ ನಿಮ್ಗೆ ಅಲಾಟ್ಮೆಂಟ್ ಸಿಕ್ಕ್ರೆ ಪ್ರಾಫಿಟ್ ತಗೊಳ್ಳಿ, ಇಲ್ಲ ಅಂದ್ರೆ ನಿಮ್ಮ ಅಮೌಂಟ್ ನೀವು ವಾಪಸ್. ಸೇಫ್ ಆಗಿ ಆಡಿ ಅಂತ ಹೇಳಿದೆ. ಆಕ್ಚುಲಿ ಇದು ಆಟನೇ ಅನ್ಕೊಂಡ್ಬಿಟ್ಟಿದೆ ಶೇರ್ ಮಾರ್ಕೆಟ್. ಆಟ ಅಲ್ಲ, ಕಲಕ್ ನೀವು ಮಾಡಿದ್ರೆ ಇದೇ ಅಲ್ಲ. ಏಕಸ್ಸು ಸಿಕ್ಕಿತ್ತು, ಮತ್ತ ಇನ್ನೊಂದು ICICI, 2 IPO ನನಗೆ ಸಿಕ್ಕಿದೆ. ಸೊ ಮತ್ ಇವಾಗ ಯಾವ್ಯಾವ ಬರ್ತಾ ಇದೆ, ಇವಾಗ ನೆಕ್ಸ್ಟ್ ಫೋನ್ ಪೇ ಲಿಸ್ನಿಂಗ್ ಆಗೋದಿದೆ, ಆಮೇಲೆ ಬೋಟ್ ಕಂಪ್ನಿ ಲಿಸ್ನಿಂಗ್ ಆಗೋದಿದೆ. ಚೆನ್ನಾಗಿರೋ ಕಂಪ್ನಿಗಳು ಲಿಸ್ನಿಂಗ್ ಅಲ್ಲಿ ಬರ್ತಾ ಇದಾವೆ. ನಾನು ನೀವು ಅಪ್ಲೈ ಮಾಡಿದ ತಕ್ಷಣ ಸಿಗುತ್ತೆ ಅಂತ ಇಲ್ಲ. ನಾನು ಒಂದು 15 IPO ಅಪ್ಲೈ ಮಾಡಿ, 15 IPOದಲ್ಲಿ ನನಗೆ ಸಿಕ್ಕಿರೋದು 2 IPOದಲ್ಲಿ ಸಿಕ್ಕಿದೆ. ಸೊ ಒಂಥರ ಖುಷಿ. ಬಟ್ ಇದು ಜೂಜು ಅಲ್ಲ ಅಂತ ನಾನು ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ. ಯಾರು ಇದನ್ನ ಕಲತ್ ಮಾಡಲ್ವೋ ಅವ್ರಿಗೆ ಇದು ಜೂಜು, ಯಾರು ಇದನ್ನ ಕಲತ್ ಮಾಡ್ತಾರಲ್ಲ ಅವ್ರಿಗೆ ಇದು ನಾಲೆಜು ಪ್ಲಸ್ ಪ್ರಾಫಿಟ್. ಕಲೀರಿ, ಖಾಲಿ ಇದ್ದಾಗ ಶೇರ್ ಮಾರ್ಕೆಟ್ ಓಪನ್ ಮಾಡಿ. ಶೇರ್ ಮಾರ್ಕೆಟ್ ಅಂದ್ರೆ ಏನು, SIP ಅಂದ್ರೆ ಏನು, ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಇಂಟ್ರಾಡೇ ಅಂದ್ರೆ ಏನು, ತುಂಬಾ ಆಪ್ಷನ್ ಇದೆ, ನನಗೂ ಗೊತ್ತಿಲ್ಲ. ಸ್ವಿಂಗ್ ಟ್ರೇಡಿಂಗು, ಈ ತರ ಸ್ಟ್ರಾಟಜಿ ಮಾಡಿ ಎಲ್ಲ ಟ್ರೇಡಿಂಗ್ ಎಲ್ಲ ಮಾಡ್ತಾರೆ. ತುಂಬಾನೇ ಇದಾವೆ ಇದ್ರಲ್ಲಿ. ಬಟ್ ನಿಮ್ ಕಡೆ ಫಂಡ್ ಇರ್ಬೇಕು, ಮತ್ತೆ ಆ ನಾಲೆಜ್ ಇರ್ಬೇಕು. ಇದ್ರೆ ನೋಡಿ, ಇವಾಗ TD ಅಕಾಡೆಮಿ ಮನೋಜ್ ಅವರು ಎಲ್ಲ ಮಾಡಿದ್ದಾರೆ. ಮಾಡಿ ಬಾಷ್ ಕಂಪ್ನಿಲಿ ಏನೋ ಜಾಬ್ ಮಾಡಿದಾರಂತೆ. ಆಮೇಲೆ ಅವರು ಏನಿದೆ ಇದ್ರಲ್ಲಿ ಮಾಡ್ಲೇಬೇಕು. ಆಕ್ಚುಲಿ ಅವ್ರ ಎಥಿಕ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ಕರ್ನಾಟಕದಲ್ಲಿ ಶೇರ್ ಮಾರ್ಕೆಟ್ಗೆ ಅಷ್ಟು ಜನ ಇದನ್ ಮಾಡಲ್ಲ.
ಹೈಯೆಸ್ಟ್ ಮಾಡೋದಂದ್ರೆ ಮಹಾರಾಷ್ಟ್ರ ಗುಜರಾತ್ ಅಂತೆ. ಸೊ ನಮ್ ಕಡೆ ಯಾಕೆ ಜನ ಮಾಡ್ತಿಲ್ಲ, ಎಷ್ಟು ಅಕಾಡೆಮಿ ತೆರೆದಿದ್ದ ನೋಡಿ ಮನುಷ್ಯರು. ಹಂಗಂತ ಈಗ ಟಿ ಅಕಾಡೆಮಿ ನಾನು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ, ನಾನು ಅಲ್ಲಿ ಕಲ್ತಿದ್ದೀನಿ, ನಾನು ಸ್ಟೂಡೆಂಟ್ ಆಗಿ ಕಲ್ತಿದ್ದೀನಿ. ಕಲ್ತ್ ಮಾಡ್ಬೇಕಂತ ಹೇಳ್ತಾರೆ ಯಾವಾಗ್ಲೂ, ಅವ್ರು ಅದೇ ಹೇಳೋದು. ಅವರು ನೋಡಿ ಇಂಜಿನಿಯರಿಂಗ್ ಮಾಡಿ ಬಾಸ್ ಕಂಪನಿ ಮಾಡಿ ಇವಾಗಿಲ್ಲ ಒಂದು ಕೋಟಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದಾರೆ ಇಯರ್ಲಿ. ಸೊ ಚೆನ್ನಾಗಿರೋ ಚೆನ್ನಾಗಿರೋ ಕಂಪ್ನಿಗಳ ಶೇರ್ ಬೈ ಮಾಡಿ. ಆ ಕಂಪ್ನಿ ಬೆಳೆದ್ರ ಜೊತೆಗೆ ನಾವು ಬೆಳಿತೀವಿ, ನಮ್ಮ ಅಮೌಂಟ್ ಬೆಳಿತೆ. ದುಡ್ಡಿಂದ ದುಡ್ಡು ಮಾಡೋದು ಅಷ್ಟೇ ಶೇರ್ ಮಾರ್ಕೆಟ್ ಅಂದ್ರೆ. ಸೊ ದುಡ್ಡು ಇದ್ದವರು ನಾಲೆಜ್ ತಗೊಂಡು ಮಾಡಬಹುದು. ಇದು ನನ್ನ ಒಪಿನಿಯನ್ ಆಗಿ ನಾನು ಹೇಳ್ತಾ ಇದ್ದೀನಿ, ನೀವು ಮಾಡ್ಲೇಬೇಕು, ಚೆನ್ನಾಗಿದೆ, ಶೇರ್ ಮಾರ್ಕೆಟ್ ಬನ್ನಿ ಸಿಕ್ಕಾಪಟ್ಟಿ ದುಡ್ಡು ಮಾಡ್ತೀರಾ ಆತರ ಎಲ್ಲ ಇಲ್ಲ. ಅಷ್ಟೇ ನನ್ನ ಒಪಿನಿಯನ್ ಹೇಳ್ಬೇಕಂತಿತ್ತು, ಅಷ್ಟೇ ಹೇಳ್ತಾ ಇದ್ದೀನಿ. IPO ಅಪ್ಲೈ ಮಾಡಿ, IPO ಮಾತ್ರ ಬೆಸ್ಟ್, ಎಲ್ಲರೂ ಅಪ್ಲೈ ಮಾಡ್ಬೋದು. ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು IPO ಅಪ್ಲೈ ಮಾಡ್ಬೋದು. ಸಿಕ್ಕಿದ್ರೆ ಚಾನ್ಸು, ಸಿಗ್ಲಿಲ್ಲ ಅಂದ್ರೆ ಇಲ್ಲ. ಕಲಿತೀರಲ್ಲ, ಕಲಿಯಕ್ಕೆ ಏನ್ ಹೋಗ್ತಾ ಇದೆ.